ಬಾಯಲ್ಲಿಟ್ಟರೆ ಕರ್ಗೋ ಅಂತ ಒಂದು ಮಟನ್ ಬಿರಿಯಾನಿ ಹೇಳ್ಕೊಡ್ತಾಯಿದ್ದೀನಿ. ಅಂದರೆ ಮಟನ್ನು ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ. ತುಂಬಾ ಬೇಗ ಬೇಯುತ್ತೆ ಮತ್ತು ತುಂಬ ಟೇಸ್ಟ್ ಇರುತ್ತೆ. ಈ ಥರ ಮಾಡ್ಕೊಂಡಾಗ ನಿಮಗೆ ಅನ್ನನೂ ಚೆನ್ನಾಗಿ ಒಂದೇ ಹದವಾಗಿ ಬೇಯುತ್ತೆ ಮತ್ತು ಮಟನ್ ಚೆನ್ನಾಗಿ ಬೆಂದಿರುತ್ತೆ. ಟೇಸ್ಟ್ ಅಂತೂ ಘಮ ಘಮ ಅಂತ ಇದೆ. ನೋಡಿ ಕೈಯಲ್ಲಿ ಹಿಂಗಂದ್ರೆ ಹಂಗೆ ಇದಾಗುತ್ತೆ. ಇದ್ರೆ ಬನ್ನಿ, ವೆಲ್ಕಮ್ ಬ್ಯಾಕ್ ಟು ವಿಜ್ಜೂಸ್ ಕಿಚನ್. ನಾನು ವಿಜಯಲಕ್ಷ್ಮಿ. ನಮಸ್ಕಾರ. ಹೇಗೆ ಮಾಡೋದು ಅಂತ ನೋಡೋಣವಾ? ಈಗ ಒಂದು 6 ಎಸ್ಳು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಒಂದು 3 ಮೆಣಸಿನ್ಕಾಯಿ, ಒಂದು 4 ಲವಂಗ, ಒಂದು ತುಂಡು ಚಕ್ಕೆ ಮತ್ತು ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಳ್ಳಿ. 3 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ತುಪ್ಪ ಹಾಕಿ. ಮಟನಲ್ಲೂ ಜಿಡ್ಡಿರುತ್ತೆ, ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಪಲಾವ್ ಸಾಮಾನು ಹಾಕಿದ್ದೀನಿ ಮತ್ತು ರುಬ್ಬಿರೋ ಪೇಸ್ಟನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಒಗ್ಗರಣೆಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಬೇಕು. ನೋಡಿ ಹಸಿ ವಾಸನೆ ಎಲ್ಲ ಹೋಯ್ತು. ಇವಾಗ ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ. ಒಂದು ಅರ್ಧ ಟೊಮೆಟೊ ಮತ್ತು 2 ಹಸಿಮೆಣ್ಸಿನ್ಕಾಯಿನ ಹಂಗೆ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಎಳೆ ಮಟನ್ನು, ತುಂಬ ಚೆನ್ನಾಗಿರೋ ಎಳೆ ಮಟನ್ ತೊಗೊಂಬಂದಿದ್ರು. ಅದನ್ನು ಹಾಕಿ ಒಂದು 1/4 kg ಹಾಕಿದ್ದೀನಿ ನಾನಿಲ್ಲಿ. ಒಂದು ಲೋಟ 1.5 ಲೋಟದಲ್ಲಿ ಅಕ್ಕಿ ಪಲಾವ್ ಮಾಡ್ಕೊಳ್ತಾ ಇರೋದ್ರಿಂದ ನಾನು 1/4 kg ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಆದಾಗ ನೀವು ಮಟನ್ ಕ್ವಾಂಟಿಟಿನೂ ಜಾಸ್ತಿ ಹಾಕ್ಕೊಳ್ಳಿ. ಒಂದು 3 ವಿಷಲ್ ಬರೆಸ್ಕೊಳ್ಳಿ. ನೋಡಿ ಮೆತ್ತಗೆ ಬೆಂದಿದೆ, ತುಂಬ ಚೆನ್ನಾಗಿ ಬೆಂದಿದೆ ಇದು. ಈಗ ಇದಕ್ಕೆ ನಾವು ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿ ನೆನೆಸಿಟ್ಟಿರಬೇಕು. 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಮನೆಯಲ್ಲೇ ಮಾಡಿರೋ ಬಿರಿಯಾನಿ ಪೌಡರ್, ಇದ್ರ ಲಿಂಕು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಳ್ಳಿ. ಅನ್ನ ಉದುದ್ರಾಗಿ ಚೆನ್ನಾಗಿ ಒಂದೇ ಹದವಾಗುತ್ತೆ. ನೋಡಿ 1 ವಿಷಲ್ ಬರ್ಸ್ಕೊಳ್ಳಿ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಒಂದೇ ವಿಷಲ್ಲೇ ಬರ್ಸಿದ್ದು. ಫಸ್ಟು 3 ವಿಷಲ್ ಬರ್ಸ್ಕೊಂಡಿದ್ದೆ, ಮತ್ತು ಇವಾಗ 1 ವಿಷಲ್ಗೆ ಅನ್ನ ಈ ಥರ ತುಂಬ ಚೆನ್ನಾಗಾಗಿದೆ. ಮತ್ತು ಯಾಕೆ ತಡ, ನೀವು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಯಾರ್ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.